ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 10-10 ಪೋರ್ಟಲ್ ಮೆಸೇಜ್ ತೆಗಿತಿದೆ, ಡಿವೈನ್ ಮೆಸೇಜು. ಇದು ಟೈಮ್ಲೆಸ್ ಇರ್ತದೆ, ನೀವು ಯಾವಾಗ ನೋಡಿ ನಿಮಗೆ ರೆಸನೇಟ್ ಆಗಿರ್ತದೆ. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಈ 10-10 ಅಂತ ಹೇಳಿದರೆ 1 ಅಂತ ಹೇಳಿ ನ್ಯೂ ಬಿಗಿನಿಂಗ್, 0 ಅಂತ ಹೇಳಿದರೆ ಒಂದು ಎಂಡ್ ಅಥವಾ ಒಂದು ಇನ್ಫಿನಿಟಿ ಇರ್ಬೋದು. ಇಲ್ಲಿ ನಿಮ್ಮದು ಜೀವನದಲ್ಲಿ ಏನೋ ಒಂದು ಎಂಡ್ ಆಗ್ತಿದೆ, ಹೊಸದೇನೋ ಸ್ಟಾರ್ಟ್ ಆಗ್ತಿದೆ. ಇನ್ನು ಕೆಲವರಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ, ಇನ್ನು ಕೆಲವರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಏನೋ ಒಂದು ಮೇಜರ್ ನಿಮ್ಮದು ಎಂಡ್ ಆಗ್ತಿರ್ಬೋದು, ನಿಮ್ಮ ಜೀವನ ಒಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ಬರ್ಬೋದು. ಸೊ ದುರ್ಗಾಷ್ಟಮಿನೂ ಹೌದು 10-10 ಪೋರ್ಟಲ್ ದಿವಸ. ನಿಮಗೆ ಡಿವೈನ್ ಕಡೆಯಿಂದ ಮೆಸೇಜ್ 10-10 ಪೋರ್ಟಲ್, ಡಿವೈನ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ. 3 ಕಾರ್ಡ್, ಚಾಪೋಟ್, ಬಿಲ್ಡಿಂಗ್ ಬ್ಲಾಕ್ಸ್, ಹ್ಯಾಪಿ, ಬಾಟಮ್ ಆಫ್ ದ ಡೆಕ್, ಹ್ಯಾಪಿ. ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈ 10-10 ಪೋರ್ಟಲ್ ನಿಮ್ಗೆ ಏನು ಕೊಡ್ತಿದ್ದಾರೆ ಅಂತ ಹೇಳಿದರೆ, ಒಂದು ಹ್ಯಾಪಿ ನಿಮ್ಮದು ಲೈಫ್ ಬರ್ತಾ ಇದೆ ಅಂತ ಹೇಳಿ. ಅಂದರೆ ತುಂಬ ಎಫರ್ಟ್ಲೆಸ್, ನೀವು ಇಷ್ಟು ತನಕ ತುಂಬ ನೀವು ಎಫರ್ಟ್ ಹಾಕಿರ್ಬೋದು. ಈಗ ಒಂಥರ ಅದೆಲ್ಲ ನಿಮ್ಮದು ಏನು ಹೇಳ್ತಾರೆ, ಒಂದು ಕೆಲಸಕ್ಕೆ ಸಕ್ಸಸ್ ಸಿಗುವ ಒಂದು ಎಫರ್ಟ್ಲೆಸ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಹೇಗಂತ ಹೇಳಿದರೆ, ಕೆಲವೊಮ್ಮೆ ನಾವು ನಮ್ಮಲ್ಲಿ ತುಂಬ ಪ್ರಾಜೆಕ್ಟ್ ಇರ್ಬೋದು ಅಥವಾ ಏನಾದರೂ ಇರ್ಬೋದು, ಅಥವಾ ಬೇರೆ ಯಾರಾದರೂ ಬಂದು ಅದಕ್ಕೆ ಹೆಲ್ಪ್ ಮಾಡಲಿ, ಸಪೋರ್ಟ್ ಮಾಡಲಿ, ಅಥವಾ ಅವರು ಫಸ್ಟ್ ಬಂದು ನಮ್ಗೆ ಏನಾದರೂ ಎನ್ಕರೇಜ್ಮೆಂಟ್ ಕೊಡಲಿ, ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದಿರ್ಬೋದು. ಆದರೆ ಯೂನಿವರ್ಸ್ ಹೇಳ್ತಿದ್ದಾರೆ ನಾವು ಫಸ್ಟ್ ಸ್ಟೆಪ್ ಇಡಬೇಕು ಅಂತ ಹೇಳಿ. ಅಂದರೆ ಅವರು ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡ್ತಾರಂತ ಹೇಳಿಕ್ಕೆ ಬರೋದಿಲ್ಲ, ಅಥವಾ ಅವರು ಬರೋ ತನಕ ಟೈಮು ಕೆಲವೊಮ್ಮೆ ಚೇಂಜ್ ಇರ್ತದೆ. ಸೊ ಇನ್ನೊಬ್ರಿಗೋಸ್ಕರ ಕಾಯೋ ಬದಲು ಇಲ್ಲಿ ನಾವೇ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಾವೇ ಆ್ಯಕ್ಷನ್ ತಗೊಂಡಾಗ ಮಾತ್ರ, ಅಂದರೆ ನಮ್ಮ ಜೀವನದಲ್ಲಿ ಏನು ಮಿರಾಕಲ್ಸ್ ಬರ್ತದೆ ಅದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇನ್ನೊಬ್ರು ಬಂದು ನಮಗೆ ನಮ್ಮ ಜೀವನ ಚೇಂಜ್ ಮಾಡ್ತಾರೆ ಅಥವಾ ನಮ್ಮ ಜೀವನಕ್ಕೆ ಏನೋ ಒಂದು ಶೇಪ್ ಕೊಡ್ತಾರೆ ಅಂತೇಳಿ ಕಾಯ್ತಾ ಕೂತ್ಕೊಳ್ಳೋದು ಬೇಡ. ಸೊ ನಾವು ಶೇಪ್ ಕೊಡ್ಕೊಳ್ಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಹೇಗಂತ ಹೇಳಿದ್ರೆ, ಇದೊಂದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಮ್ದೊಂದು ಯಾವುದೋ ಒಂದು ಕೋರ್ ಬಿಲೀಫ್ಸ್ ಇರ್ಬೋದು. ನಮ್ಮೊಂದು ಏನೋ ಒಂದು ಅಜೆಂಡಾ ಇರ್ತದೆ, ಈ ರೀತಿಯ ಜೀವನ, ಈ ರೀತಿಯ ಕಟ್ಟುಪಾಡು, ಈ ರೀತಿಯ ಸಂಸಾರ ಇದೆ ಅಂತ ಹೇಳಿ ನಾವು ಏನೋ ಒಂದರ ಮೇಲೆ ಒಂದು ನಮ್ದು ಬಿಲೀಫ್ ಸಿಸ್ಟಮ್ ಇರ್ತದೆ. ಇದು ಯಾರೆಲ್ಲ ಬೇಕಾದ್ರೂ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಹೀಗೆ ಆಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವೇನು ಯೋಚನೆ ಮಾಡ್ಕೊಂಡಿದ್ದೀರಾ, ಇದು ಸರಿ ಇದೆಯಾ, ಇದು ನಿಮಗೆ ಸರ್ವ್ ಮಾಡ್ತದ ಅಂತ ಕೇಳ್ತಿದ್ದಾರೆ. ಸೊ ಕೆಲವೊಮ್ಮೆ ನಾವು ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನು ಚೇಂಜ್ ಮಾಡೋದ್ರಿಂದ ಸೊ ನಮಗೆ ತುಂಬ ನಾಲೆಜ್ ಬರ್ತದೆ, ನಮ್ಮ ಲೈಫ್ ಚೇಂಜ್ ಆಗ್ತದೆ, ಮಿರಾಕಲ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ನಾವು ಬಿಲ್ಡಿಂಗ್ ಇಲ್ಲಿ ನಮ್ಮದು ಏನು ಫೌಂಡೇಶನ್ ಇದೆಯಾ ಅದನ್ನು ನಾವು ತುಂಬ ಸ್ಟ್ರಾಂಗ್ ಮಾಡಬೇಕಾಗ್ತದೆ. ಯಾವುದೋ ಒಂದು ಸಂಪ್ರದಾಯ ಅಥವಾ ಯಾವುದೋ ಒಂದು ನಮ್ಮದು ಒಂದು ಕೋರ್ ಬಿಲೀಫ್ಸಿಂದ ನಾವು ನಮ್ಮ ಜೀವನವನ್ನು ಮೇಲಕ್ಕೆತ್ತ ಹೋದರೆ ಫೌಂಡೇಶನ್ ಸ್ಟ್ರಾಂಗ್ ಇರೋದಿಲ್ಲ. ಸೊ ನಾವು ಏನು ಮಾಡಬೇಕು, ನಾವು ಫೌಂಡೇಶನ್ ಯಾವುದನ್ನು ಹಾಕಬೇಕು, ನಮ್ಮ ಲೈಫ್ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನಮ್ಮ ಥಿಂಕಿಂಗ್ ಇಲ್ಲಿ ನಮ್ಮ ನಿರ್ಧಾರ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಮ್ಗೊಮ್ಮೆ ಅನಿಸ್ತಿರ್ಬೋದು ನಮ್ಮ ಜೀವನದಲ್ಲಿ ಏನೋ ಚೇಂಜಸ್ ಆಗೋದಿಲ್ಲ ಅಂತ ಹೇಳಿ. ಇದೊಂಥರ ನಮ್ಮ ಲೈಫಲ್ಲಿ ಒಂಥರ ಅಪ್ ಆ್ಯಂಡ್ ಡೌನ್. ಹೇಗಂತ ಹೇಳಿದರೆ, ಎಲೆಗಳು ಉದುರಿಸ್ತವೆ, ಮರ ಯಾವಾಗಲೂ ಹಚ್ಚ ಹಸಿರಾಗಿರುವುದಿಲ್ಲ, ಎಲೆಗಳನ್ನು ಉದುರಿಸ್ತವೆ. ಆ ಎಲೆ ಗೊಬ್ಬರವಾಗಿ ಆಮೇಲೆ ಮರ ಹಚ್ಚ ಹಸಿರಾಗ್ತದೆ. ಸೊ ಇದೊಂದು ಪ್ರೋಸೆಸ್ ಇರ್ತದೆ. ಹಾಗೆ ನಮ್ಮ ಜೀವನದಲ್ಲೂ ಎಲ್ಲನೂ ಒಂದು ಪ್ರೋಸೆಸ್ ನಂತರ ನಮ್ಮ ಲೈಫ್ ಚೇಂಜ್ ಆಗ್ತದೆ. ಸೊ ತುಂಬ ಅಂದರೆ ಅದಕ್ಕೆ ನಾವು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಸೊ ನಮ್ದು ಏನಿರ್ತವ, ನಮ್ಮದು ಬಿಲೀಫ್ ಸಿಸ್ಟಮ್, ಅದನ್ನು ನಾವು ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಬೇಕು, ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಬೇಕು ಅಂತ ಹೇಳಿ, ನಮ್ಮದು ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಹೇಳಿ. ಹ್ಯಾಪಿ ಇದೊಂಥರ ನಮ್ಮ ಜೀವನದಲ್ಲಿ ಏನು ಹೇಳ್ತಾರೆ, ಒಂದು ಎಫರ್ಟ್ಲೆಸ್ಲಿ ನಿಮಗೆ ಒಂದು ರಿಸಲ್ಟ್ ಸಿಗೋದಿದೆ ಅಂತ ಯೂನಿವರ್ಸ್ ಹೇಳ್ತಾರೆ 10-10 ಪೋರ್ಟಲ್. ಇಲ್ಲಿ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್, ನಾವು ಆ್ಯಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್, ಬೇರೆಯವರು ಬಂದು ಆ್ಯಕ್ಷನ್ ತಗೊಳ್ಳೋದಕ್ಕಿಂತ. ಇಲ್ಲಿ 3 ಮೇಜರ್ ಕಾರ್ಡ್ ಬಂದಿದೆ. ಇದು ಹೇಗಂತ ಹೇಳಿದರೆ, ಇಲ್ಲಿ ನಾವು ನಮ್ಮ ಥಿಂಕಿಂಗೇ ನಮ್ಮ ಜೀವನದಲ್ಲಿ ರಿಫ್ಲೆಕ್ಷನ್ ಆಗ್ತದೆ ಅಂತ ಹೇಳಿ.
ನೀವು ಯಾರ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಿ, ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆಗಳಿವೆ, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ನೀವು ನೆಗೆಟಿವ್ ಆದ್ರೆ ನಿಮ್ಮ ಲೈಫಲ್ಲಿ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಆಗ್ತಾ ಇರ್ತದೆ. ನೀವು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಥಿಂಕಿಂಗೇ ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಇರ್ಬೋದು, ಎಲ್ಲವನ್ನು ದಾಟಿ ಮುಂದೆ ಸಾಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಇದ್ರೂ ಇರ್ಬೋದು ನಿಮ್ಮ ಜೀವನದಲ್ಲಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿರಾಕಲ್ಸ್ ಬರ್ತವೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ನಿಮ್ಗೆ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇರ್ಬೋದು, ಇದರ ಬಗ್ಗೆ ನಾಲೆಜ್ ಇರ್ಬೋದು. ಕೆಲವರಿಗೆ ಸೋಲ್ ಪರ್ಪಸ್ ಬಗ್ಗೆ ನಿಮ್ಗೆ ತುಂಬಾನೇ ಗೊತ್ತಾಗ್ಬೋದು. ಈ 10-10 ಪೋರ್ಟಲ್ ನಂತರ ನಿಮ್ಗೊಂದು ಅವೇಕನಿಂಗ್ ಆಗ್ತದೆ. ಕೆಲವರಿಗೆ ನಿಮ್ಗೆ ಈಗ ಅಷ್ಟು ಅಸ್ಪಷ್ಟ ಒಂದು ಮಂಜು ಮುಸುಕಿದಾಗಿರ್ಬೋದು ನಿಮ್ಮ ಮುಂದೆ ಹೇಗೆ ಸಾಗ್ಬೇಕು ಅನ್ನೋದು. ಕಾಬ್ ವೆಬ್ ಅಂತ ಹೇಳ್ತಾರೆ, ಜೇಡ್ರ ಬಲೆ ಕಟ್ಟಿದಾಗ ನೀವು ಅದರ ನಡುವೆ ಸಿಕ್ಕಾಕೊಂಡಿರ್ಬೋದು. ಹೇಗೆ ಮುಂದೆ ಅದೆಲ್ಲ ಕ್ಲಿಯರ್ ಆಗಿ ನಿಮ್ಮ ಲೈಫ್ ಒಂದು ಸೋಲ್ ಪರ್ಪಸ್ ಕಡೆ ಹೋಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ. ನಿಮ್ಮ ಲೈಫ್ ಒಂಥರ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ, ಮೇಜರ್ ಚೇಂಜಸ್ ಇದೆ, ಒಂದು ಮೂವ್ ಆಗೋದ್ರ ಇಲ್ಲಿದೆ ಅಂತ ಹೇಳ್ತಾರೆ. ನಿಮ್ಗೆ ಒಂಥರ ನಿಮ್ಮ ಲೈಫ್ ಬ್ಯಾಲೆನ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಇದು ಸ್ಪಿರಿಚುವಲ್ ಇರ್ಬೋದು ಅಥವಾ ನಿಮ್ಮ ಫಿಸಿಕಲ್ ಇರ್ಬೋದು. ಸ್ಪಿರಿಚುವಲ್ ಫಿಸಿಕಲ್ ಎರಡೂ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ನಿಮ್ಮ ಹತ್ರ ಏನೇ ಪ್ರಾಜೆಕ್ಟ್ ಇರ್ಬೋದು ಅಥವಾ ಏನೇ ವರ್ಕ್ ಇರ್ಬೋದು, ಏನೇ ಇರ್ಬೋದು, ಸ್ಟಡೀಸ್ ಇರ್ಬೋದು, ಎಲ್ಲವನ್ನು ಸ್ಟಾರ್ಟ್ ಮಾಡುವಂಥ ಟೈಮ್ ಬಂದಿದೆ, ಪರ್ಫೆಕ್ಟ್ ಟೈಮ್ ಬಂದಿದೆ ಅಂತ ಹೇಳಿ ಎಲ್ಲ ಕಡೆ ಈ ಮೆಸೇಜ್ ಬರ್ತಾ ಇದೆ. ಆ್ಯಕ್ಷನ್ ತಗೊಳ್ಳಿ, ಇನ್ನೊಬ್ರಿಗೋಸ್ಕರ ಕಾಯಬೇಡಿ, ಪರ್ಫೆಕ್ಟ್ ಟೈಮ್ ಬಂದಿದೆ ಅಂತ ಹೇಳಿ. ಸೊ ಅದರ ಬಗ್ಗೆ ನೀವು ತುಂಬ ಇನ್ಫಾರ್ಮೇಷನ್ ತಗೊಳ್ಬೇಕು ಇನ್ನೊಬ್ಬರ ಜೊತೆ. ನೀವೇನಾದರೂ ಇಲ್ಲಿ ಕ್ವಶನ್ ಕೇಳಿರ್ಬೋದು, ಅದಕ್ಕೆ ಉತ್ತರ ನೋ ಅಂತ ಹೇಳ್ತಿದ್ದಾರೆ. ನೀವೀಗೇನು ಕ್ವಶನ್ ಕೇಳಿದ್ದೀರಾ, ಸಿಚುವೇಶನ್ ಬದಲಾಗ್ತದೆ ಅಂತ ಹೇಳ್ತಿದ್ದಾರೆ. ಈಗ ನೀವು ತುಂಬಾ ದುಃಖದಲ್ಲಿರ್ಬೋದು ಅಥವಾ ತುಂಬಾ ಲಾಸ್ ಅಲ್ಲಿ ಇರ್ಬೋದು, ಆ ಸಿಚುವೇಶನ್ ಬದಲಾಗ್ತದೆ. ಸೊ ಡೋಂಟ್ ಸ್ಟಾಪ್, ಯಾವುದೇ ಕಾರಣಕ್ಕೂ ಲೆಟ್ ಗೋ ಮಾಡಬೇಡಿ, ಅದಕ್ಕೆ ಗಿವ್ ಅಪ್ ಅಲ್ಲಿ ಇರ್ಬೇಡಿ, ನನ್ನಿಂದ ಆಗುದಿಲ್ಲ ಅಂತ ಹೇಳಿ ನೀವು ಕಂಟಿನ್ಯೂ ಮಾಡ್ಲೇಬೇಕಂತ ಹೇಳ್ತಿದ್ದಾರೆ ಯೂನಿವರ್ಸ್.